ನಾವು ಮೈಕ್ನ ಕ್ಯಾರಿ ಮಾಡದೇ ಇದ್ದದ ಕಾರಣ ಆಡಿಯೋಲಿ ತುಂಬಾ ಡಿಸ್ಟರ್ಬೆನ್ಸ್ ಇದೆ. ಅದರಲ್ಲೂ ಗಾಳಿ ಸೌಂಡ್ ತುಂಬಾ ಕೇಳಿಬರುತ್ತೆ ಸಿನ್ಸ್ ಇಟ್ಸ್ ಆನ್ ಓಪನ್ ಸ್ಪೇಸ್ ಏರಿಯಾ. ಸೊ ಪ್ಲೀಸ್ ಡೂ ಫಾರ್ಗಿವ್ ಅಸ್ ಆ್ಯಂಡ್ ಸಪೋರ್ಟ್ ಅಸ್. ಈ ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ಸ್ನೋ ಒಂದಿಲ್ಲ ಅಂತ ಬಿಟ್ಟರೆ ವಿತೌಟ್ ಸ್ನೋ ನೋಡೋಕ್ಕೆ ಒಂದು ಮಜಾ. ಸೊ ಡೋಂಟ್ ವೇಸ್ಟ್ ಯುವರ್ ಟೈಮ್ ಫಾರ್ ಅನ್ವಾಂಟೆಡ್ ಥಿಂಗ್ಸ್, ಅನ್ವಾಂಟೆಡ್ ಪೀಪಲ್. ರಿಯಲ್ ಆಗಿ ನೋಡೋಕ್ಕೆ ನೆಕ್ಸ್ಟ್ ಲೆವೆಲ್ ಇದೆ. ಟೋಟಲಿ ಒಬ್ಬರಿಗೆ 55 ರುಪೀಸು. ಐ ಆಮ್ ನಾಟ್ ಏಬಲ್ ಟು ಟಾಕ್. ಹಲೋ, ಸೊ ನಾವಿದ್ದೀವಿ ಅರು ವ್ಯಾಲಿ, ಪಹಲ್ಗಾಮಲ್ಲಿ. ಸೀನಿಕ್ ಬ್ಯೂಟಿ ಇಸ್ ಲೈಕ್ ತುಂಬ ಅಂದರೆ ತುಂಬ ಮೆಸ್ಮರೈಸಿಂಗ್ ಆಗಿದೆ, ತುಂಬ ಚೆನ್ನಾಗಿದೆ. ಸ್ನೋ ಒಂದಿಲ್ಲ ಅಂತ ಬಿಟ್ಟರೆ ವಿತೌಟ್ ಸ್ನೋ ನೋಡೋಕ್ಕೆ ಒಂದು ಮಜಾ. ಕೊಡಲ್ಲ ಅನ್ಸುತ್ತೆ, ಬಟ್ ರಿಯಲ್ ಆಗಿ ನೋಡೋಕ್ಕೆ ನೆಕ್ಸ್ಟ್ ಲೆವೆಲ್ ಇದೆ. ಆ್ಯಕ್ಚುಲಿ ಇದು ಒಂದು ಚಿಲ್ಡ್ರನ್ಸ್ ಪಾರ್ಕ್ ಅಂತ. ಇದಕ್ಕೆ ಎಂಟ್ರಿ ಫೀಸ್ ಇದೆ 30 ರುಪೀಸು. ಅರು ವ್ಯಾಲಿಗೆ ಎಂಟ್ರಿ ಫೀಸ್ ಇದೆ 25 ರುಪೀಸು. ಸೊ ಟೋಟಲಿ ಒಬ್ಬರಿಗೆ 55 ರುಪೀಸು. ಸೊ ನಾವಿಬ್ಬರು 110 ರುಪೀಸ್ನ ಕೊಟ್ಟು ಅರು ವ್ಯಾಲಿನ ನೋಡೋಕ್ಕೆ ಅಂತ ಬಂದಿದ್ದೀವಿ. ಸೊ ದಿಸ್ ಇಸ್ ಇಟ್. ತುಂಬ ಚಳಿ ಆಗುತ್ತೆ ಕಾಶ್ಮೀರಲ್ಲಿ ಅಂತ ನಾನು ನನ್ನ ಹಸ್ಬೆಂಡ್ ಹೋಗಿ ಡೆಕತ್ಲಾನಲ್ಲಿ ಪೇರ್ ಆಫ್ ಗ್ಲೌಸ್ ಮತ್ತು ಈ ಥರ ಜಾಕೆಟ್ನ ಪರ್ಚೇಸ್ ಮಾಡಿದ್ವಿ. ಐ ಆಮ್ ನಾಟ್ ಏಬಲ್ ಟು ಟಾಕ್. ಎಸ್, ಲೈಫಲ್ಲಿ ಒಂದ್ಸರಿ ಆದರೂ ಯು ಹ್ಯಾವ್ ಟು ವಿಸಿಟ್ ಸಚ್ ಪ್ಲೇಸಸ್. ಲೈಫಲ್ಲಿ ಎಷ್ಟು ದಿನ ಬದುಕಿರ್ತೀವೋ ಗೊತ್ತಿಲ್ಲ, ಬಟ್ ಈ ಥರ ಎಲ್ಲದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಯಾವತ್ತು ಹೋಗ್ತೀವೋ ಏನೋ ಅಂತ ಗೊತ್ತಿಲ್ಲ. ಮಲಗಿದ್ರೆ ಎದ್ದೇಳ್ತೀವಿ ಅನ್ನೋದು ಗ್ಯಾರಂಟಿ ಇರಲ್ಲ. ಸೊ ಡೋಂಟ್ ವೇಸ್ಟ್ ಯುವರ್ ಟೈಮ್ ಫಾರ್ ಅನ್ವಾಂಟೆಡ್ ಥಿಂಗ್ಸ್, ಅನ್ವಾಂಟೆಡ್ ಪೀಪಲ್. ಮೇಕ್ ಯೋರ್ ಸೆಲ್ಫ್ ಹ್ಯಾಪಿ, ಬಿ ಪ್ರೌಡ್ ಆಫ್ ಯುವರ್ ಸೆಲ್ಫ್. ತುಂಬಾ ಹರ್ಡಲ್ಸ್ನ ಎಲ್ಲರೂ ದಾಟ್ಕೊಂಡು ಲೈಫಲ್ಲಿ ಗೆದ್ಕೊಂಡು ಬಂದಿರ್ತೀರ. ಮೇಕ್ ವರ್ತ್ ಇಟ್. ಲೈಫ್ನ ಎಂಜಾಯ್ ಮಾಡಿ. ಬಂದಿರೋದು ಒಬ್ಬರೇ, ಹೋಗೋದು ಒಬ್ಬರೇ. ಜೊತೆಗೆ ನಿಮ್ಮನ್ನು ಯಾರು ಇಷ್ಟಪಟ್ಟು ಜೊತೆಗಿರ್ತಾರೋ ಅವ್ರ ಜೊತೆಗೆ ಚೆನ್ನಾಗಿದ್ಕೊಂಡು ಎಂಜಾಯ್ ಯುವರ್ ಲೈಫ್. ಅರು ವ್ಯಾಲಿ ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಸೊ ನೆಕ್ಸ್ಟ್ ಸ್ಟಾಪ್ ಇಸ್ ಟು ಬೇತಾಬ್ ವ್ಯಾಲಿ. ಕಮ್ ಆನ್. ಬೇತಾಬ್ ವ್ಯಾಲಿಗೆ ಇದ್ದೀವಿ. ಅರು ವ್ಯಾಲಿಯಿಂದ ಬೇತಾಬ್ ವ್ಯಾಲಿ 1/2 an hour ಡಿಸ್ಟೆನ್ಸು. ಸೊ ಫುಲ್ಲು ಘಾಟ್ ಸೆಕ್ಷನ್ ಇದ್ದಿದ್ದರಿಂದ ನನ್ನೊಂಚೂರು ಉಲ್ಟಿ ಪುಲ್ಟಿ ಎಲ್ಲ ಆಯಿತು. ಅಲ್ಲಿದ್ದಿದ್ದ ಸ್ಪಾರ್ಕು ಇಲ್ಲಿಲ್ಲ ಅಂತ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ನನಗೆ ಸ್ವಲ್ಪ ಬೇಸಿಕಲಿ ಘಾಟ್ ಸೆಕ್ಷನ್ ಆಗಲ್ಲ, ಸೊ ಪರವಾಗಿಲ್ಲ. ಆದರೂ ಐ ಹ್ಯಾವ್ ಟು ಗೇರ್ ಅಪ್ ಅಲ್ವಾ, ಸ್ವಲ್ಪ ಆದರೂ ಆ್ಯಕ್ಟಿವ್ ಆಗಿರಬೇಕು. ಸೊ ಜಸ್ಟ್ ಟೇಕ್ ಅ ಲುಕ್ ಆಫ್ ಬೇತಾಬ್ ವ್ಯಾಲಿ. ಮಳೆ ಬರ್ತಾ ಇದೆ, ಡ್ರಿಸಲ್ ಆಗ್ತಾ ಇದೆ. ಅರು ವ್ಯಾಲಿಯಿಂದ ಇಲ್ಲಿಗೆ ಬಂದ್ವಿ, ಇಲ್ಲೂ ಮಳೆ ಬರ್ತಾ ಇದೆ. ಬೇಗ ಬೇಗ ನೋಡಿಕೊಂಡು ರೂಮಿಗೆ ಸೇರ್ಕೊಂಡ್ಬಿಡ್ತೀನಿ. ಯಾವ ಇವೆಲ್ಲ ಈ ವ್ಯಾಲಿಗೆ ಬೇತಾಬ್ ಅಂತ ಹೆಸರು ಬಂದಿರೋದು ಒಂದು ಮೂವಿಯಿಂದ, ಅಂದರೆ ಬಾಲಿವುಡ್ ಮೂವಿ
ಬೇತಾಬ್ ಅಂತ ತುಂಬ ಫೇಮಸ್ ಆಗಿದ್ದು ಸ್ಪಾಟ್ ಇದು. ಆ್ಯಕ್ಚುಲಿ ಬೇರೆ ಏನೋ ಹೆಸರಿತ್ತಂತೆ ಈ ವ್ಯಾಲಿಗೆ, ಬಟ್ ಆ ಮೂವಿ ಫುಲ್ ಹಿಟ್ ಆದಮೇಲೆ ಬೇತಾಬ್ ಅಂತ ಚೇಂಜ್ ಮಾಡಿದ್ದಾರೆ. ಇದು ಸರ್ಜಾ ಸರ್ಜ ಬಂದು ಸರ್ಜ ಆಕ್ಷನ್ ಸರ್ಜ ಮೇಕ್ಸ್ ನೋ ಸೆನ್ಸ್. ಏನ್ ಗುರು ವೆದರ್ ಇದು, ವೆದರ್ ಜೊತೆಗೆ ಈ ಒಂದು ಜಾಗ, ಈ ಒಂದು ಪ್ಲೇಸು ನೆಕ್ಸ್ಟ್ ಲೆವೆಲ್. ಟ್ರೀಸ್ ನೋಡಿ ಫುಲ್ ಆಟಮ್ ಫೀಲ್ ಕೊಡ್ತಾ ಇದೆ. ಆಟಮ್ ಆ್ಯಕ್ಚುಲಿ ಆಗಸ್ಟಲ್ಲಿ ಬರೋದು, ಬಟ್ ಇಲ್ಲಿ ಕಾಶ್ಮೀರಲ್ಲಿ ವಿಂಟರ್ ಎಕ್ಸ್ಪೀರಿಯನ್ಸ್ ಬದಲು ಆಟಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಿ. ಸೋ ಬ್ಯೂಟಿಫುಲ್, ಡ್ಯಾಮ್ ಬ್ಯೂಟಿಫುಲ್. ಶೂಟಿಂಗ್ ಸ್ಪಾಟ್ ಅಂತೆ, ಸ್ವಲ್ಪ ಬೇಗ ಬಂದಿದ್ರೆ ತುಂಬಾನೇ ಲೈಟರ್ ತಿಂದು ಇನ್ನೂ ಸೂಪರ್ ಆಗಿ ಕಾಣಿಸ್ತಿತ್ತೇನೋ. ಬಟ್ ಯಾ, ಇಟ್ಸ್ ಜಸ್ಟ್ ದ್ಯಾಟ್. ಸೊ ಸ್ವಲ್ಪ ನಾವು ಎಂಜಾಯ್ ಮಾಡಿ ಬ್ಯೂಟಿ ಎಂಜಾಯ್ ಮಾಡ್ತೀವಿ. ಸೊ ಅಂಟಿಲ್ ದೆನ್ ನೆಕ್ಸ್ಟ್ ವ್ಲಾಗ್ಗೆ ವೆಯ್ಟ್ ಮಾಡಿ. ಆ್ಯಸ್ ಐ ಆಮ್ ಅ ನ್ಯೂ ಪರ್ಸನ್ ಟು ದಿಸ್ ಯೂಟ್ಯೂಬ್ ಆ್ಯಂಡ್ ಆಲ್. ಈಗ ಜರ್ನಿ ಸ್ಟಾರ್ಟ್ ಮಾಡಿರೋದು. ಏನಾದರೂ ತಪ್ಪಿದರೆ ಎಲ್ಲ ಕ್ಷಮಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹೂ ಇಸ್ ಪ್ಲಾನಿಂಗ್ ಟು ಕಾಶ್ಮೀರ್. ಆ್ಯಂಡ್ ಯಾ, ದಟ್ಸ್ ಇಟ್. ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್.